अस्सलाम वालेकुम एवरीवन। आज मैं आया हूँ SLN शिप एंड गोट फार्म। इनके पास बकरी 2025 के वास्ते बहुत ही जबरदस्त कलेक्शन हर ब्रीड में अवेलेबल है। भी लो बजट से लेकर हाई बजट तक सारे जानवर मिल रही है यहाँ पे। तो फार्म के ओनर ही हमारे साथ भव्ಯ ಅವರೇ, ಹೇಗಿದ್ದೀರಾ? ಹಾಯ್ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಭವ್ಯ ಅವರೇ. ಏನೋ ಬ್ಯಾನರ್ ಎಲ್ಲ ಮಾಡಿಸ್ಬಿಟ್ಟಿದ್ದೀರಾ? ಹೌದು. ಒಳ್ಳೆ ಕ್ವಾಲಿಟಿ ಮರಿಗಳು ಮತ್ತೆ ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ಅವೈಲೇಬಲ್ ಮಾಡಿದ್ದೀರಾ. ಹೋದ್ ವಿಡಿಯೋ ಅಲ್ಲಿ ಹೆಂಗಿತ್ತು ರೆಸ್ಪಾನ್ಸ್ ನಿಮ್ಗೆ? ಸರ್ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ತುಂಬಾ ವ್ಯಾಕ್ಸಿನೇಟೆಡ್ ಮರಿಗಳು ಎಲ್ಲ ತುಂಬಾ ಸೇಲ್ ಆಗಿದೆ. ಎಲ್ಲ ತುಂಬಾ ಸೇಲ್ ಮಾಡಿದಿರಾ, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಗೆ. ಇದು ಬೇಸ್ಡ್ ಆನ್ ಪಬ್ಲಿಕ್ ಡಿಮ್ಯಾಂಡ್ ಮತ್ತೆ ಮರಿಗಳು ಅರೇಂಜ್ ಮಾಡಿದಿರಾ? ಹಾ ಸರ್, ಅವೈಲಬಲ್ ಇದೆ. ಓಕೆ, ನೋಡ್ರಿ ಕ್ವಾಲಿಟಿ ಏನೇನ್ ಕ್ವಾಲಿಟಿ ಇದೆ ಎಲ್ಲ ತೋರ್ಸವ್ರೆ. ಬನ್ನಿ ಮರಿಗಳು ತೋರ್ಸ್ಕೊಳ್ಳೋಣ ಅಂತ ನಿಮ್ಮಿಂದ ನಾನೇ ಸ್ಟಾರ್ಟ್ ಮಾಡೋಣ. ಈ ಲಾಟ್ ಅಲ್ಲಿ ಟೋಟಲ್ ಎಷ್ಟು ಮರಿಗಳು ಅವೈಲಬಲ್ ಇದೆ ಭವ್ಯ ಅವರೇ? ಸರ್ ಈ ಲಾಟ್ ಅಲ್ಲಿ 50+ ಇದೆ. ಬಕ್ರೀದ್ ಬ್ಯಾಚ್ ಗೆ 50+ ಮರಿಗಳು ಅವೈಲಬಲ್ ಇದೆ. ಒಂದೆರಡು ಜವಾರಿ ಮರಿಗಳು ಇದೆ ನಿಮ್ಮ ಹತ್ರ. ನೋಡಬಹುದು ಕ್ವಾಲಿಟಿ ವೈಸ್ ಕಮ್ ಕ್ವಾಲಿಟಿಗಳು ನೋಡಿ. ಕಲರ್ ಪ್ಯಾಟರ್ನ್ ಗೆ भी बहुत जबरदस्त जानवर है। ಇದರಲ್ಲಿ ಏನ್ ವೇಟ್ ಇಂದ ಏನ್ ವೇಟ್ ವರೆಗೂ ಮರಿ ಇದೆ ಭವ್ಯ ಅವರೇ? ಸರ್ ಇದ್ರಲ್ಲಿ ನಿಮ್ಗೆ 55 ಇಂದ 65 68 ಆ ತರ ಮರಿ. 55 ಇಂದ ಸ್ಟಾರ್ಟ್ 65 68 ಕೆಜಿ ವರೆಗೂ ಮರಿ ಸಿಗ್ಬಿಡುತ್ತೆ. ಎಲ್ಲ ಎರಡಲ್ ಮರಿನೇ ಅಲ್ವಾ ಇವು? ಎರಡಲ್ ಮರಿಗಳೇ ಇದೆ. ಓಕೆ, ಪ್ರೈಸ್ ರೇಂಜ್ ಲಾಸ್ಟ್ ಅಲ್ಲಿ ಮೆನ್ಷನ್ ಮಾಡೋಣ ಅಂತ. ಅಲ್ಲಿ ಒಂದೆರಡು ಬೀಟಲ್ ಮರಿ ಇದೆ ಅಲ್ವಾ, ಅದನ್ನು ಅವೈಲಬಲ್ ಇದೆಯಾ? ಸರ್ ಇದೆ. ಏನ್ ಬಾಡಿ ವೇಟ್ ಬರ್ಬೋದು ಆ ಮರಿಗಳು? ಸರ್ ಬೀಟಲ್ ಅದು ಬ್ರೌನ್ ಇದೆಯಲ್ಲ, ಅದು 90+ ಅಂತ. ಅದು 90+ ಇದೆಯಾ? ಸ್ಕೇಲ್ ಮಾಡಿದಿರಾ ನೀವು? ಸರ್ ಅದು 3-4 ಮಂತ್ ಬ್ಯಾಕ್ ಸ್ಕೇಲ್ ಮಾಡಿದ್ವಿ. ಆವಾಗ್ಲೇ ಅದು 65+ ಇತ್ತು. ಓಕೆ, ಇವಾಗ ಗ್ರೋತ್ ಆಗಿರುತ್ತೆ ಅಂತ ಹೇಳಿದಿರಾ. ಓಕೆ, ನೋಡ್ರಿ ಅದು ಬ್ಲಾಕ್. ಸರ್ ಬ್ಲಾಕ್ ಅಂದ್ರೆ ಅದಕ್ಕಿಂತ ಕಡಿಮೆ ಬರುತ್ತೆ. ಇನ್ನ ಕಡಿಮೆ ಬರುತ್ತೆ. ಎಂಟಲ್ ಮರಿಗಳು ಅಲ್ವಾ ಇವು? ಸರ್ 40 ಎಷ್ಟಲ್ ಭವ್ಯ ಅವರೇ ಅದು? ಸರ್ 60 ಇದೆ. 60 ಇತ್ತು. ಓಕೆ, ನೋಡ್ರಿ ಇದು ನೋಡ್ರಿ ಹೆಂಗಿದೆ ಕಲರ್ ಪ್ಯಾಟರ್ನ್ ಮರಿ ಇದು. ಇದು ಎಲ್ಲ ಸ್ವಲ್ಪ ಗಲೀಜ್ ಆಗಿದೆ. ಬಕ್ರೀದ್ಗೆ ಅಂತ ನಿಮ್ ಹತ್ರ ಯಾರಾದ್ ಮರಿ ತಗೊಂಡ್ರೆ ಇನ್ನು 7 ಡೇಸ್ ಇದೆ ಟಿಲ್ ಬಕ್ರೀದ್. ಪಲೈ ಏನಾದ್ರು ಚಾರ್ಜಸ್ ತಗೊಂತೀರಾ ಇಲ್ಲ ಫ್ರೀ ಅಲ್ಲಿ ಇಟ್ಕೊಡ್ತೀರಾ ನೀವು? ನೀವು 1 ಮಂತ್ ಮುಂಚೆನಾದ್ರೂ ಬುಕ್ ಮಾಡ್ಕೊಳ್ಳಿ, ಯಾವಾಗಾದ್ರೂ ಮಾಡ್ಕೊಳ್ಳಿ. ಒಂದ್ಸಲ ಪ್ರೈಸ್ ಫೈನಲೈಸ್ ಆದ್ರೆ ನಾವು ಬಕ್ರೀದ್ ವರ್ಗು ನಾವೇ ಮೇಯಿಸ್ಕೊಡ್ತೀವಿ. ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರೋದಿಲ್ಲ. ಓಕೆ, ಇವಾಗ ಗಲೀಜ್ ಇರೋದ್ ಮರಿಗಳು ಎಲ್ಲ ಮೈ ತೊಳ್ಕೊಡ್ತೀರಾ ನೀವು ಫ್ರೀಯಾಗಿ? ಸರ್ ಮಳೆ ಇರೋದ್ರಿಂದ ತುಂಬಾ ಗಲೀಜ್ ಆಗಿದೆ ಮರಿಗಳು, ಹಾಗಾಗಿ ನಾವು ವಾಶ್ ಮಾಡ್ಕೊಡ್ತೀವಿ. ವಾಶ್ ಮಾಡಿ ಕೊಡ್ತೀರಾ. ಇನ್ನೊಂದ್ ಒಳ್ಳೆ ಫೆಸಿಲಿಟಿ ಅರೇಂಜ್ ಮಾಡೋರೆ ಭವ್ಯ ಅವರು ಫಾರ್ಮ್ ಅಲ್ಲಿ. ಏನಂದ್ರೆ 10 ಮರಿ ತಗೊಂಡ್ರೆ ಡೋರ್ ಸ್ಟೆಪ್ ಡೆಲಿವರಿ ವಿತಿನ್ 40 ಕಿಲೋಮೀಟರ್ಸ್ ಫ್ರೀ ಇರುತ್ತೆ. ಒಂದೆರಡು ಮರಿ ತಗೊಂಡ್ರೇನೋ ಡೆಲಿವರಿ ಡೋರ್ ಸ್ಟೆಪ್ ಅವೈಲಬಲ್ ಇದೆ, ಬಟ್ ಟ್ರಾನ್ಸ್ಪೋರ್ಟೇಶನ್ ಕಸ್ಟಮರ್ ಪೇ ಮಾಡೋದಿರುತ್ತೆ. ಓಕೆ, ಬನ್ನಿ ಭವ್ಯ ಅವರೇ ಬೇರೆ ಮರಿಗಳು ತೋರ್ಸೋಣ ಅಂತ. ಭವ್ಯ ಅವರೇ ಬೇರೆ ಏನೋ ಹೇಳ್ಬೇಕು ಅಂದ್ರೆ ಏನ್ ಫೆಸಿಲಿಟೀಸ್ ಇದು, ಏನ್ ಇದು? ಸರ್ ನಮ್ ಫಾರ್ಮ್ ಬೇರೆ ಫಾರ್ಮ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಹೇಗೆ ಡಿಫರೆಂಟ್ ಅಂತ ಇದೆಯೋ ಅದೇ ಫೀಚರ್ ನಾವ್ ಇಲ್ಲಿ ಮೆನ್ಷನ್ ಮಾಡಿರೋದು. ಫೀಚರ್ಸ್ ಮೆನ್ಷನ್ ಮಾಡಿದ್ದೀರಾ. ಇದು ಗುಡ್ ಕ್ವಾಲಿಟಿ ಆಫ್ ಮೀಟ್, ನೋ ಬಾಯ್ಲರ್ ಫಿನಿಶರ್ ಅಂದ್ರೆ ಕೋಳಿ ಫೀಡ್ ಹಾಕಲ್ಲ ನೀವು. ಒಳ್ಳೆ ಎಲ್ಲ ಡ್ರೈ ಫೋಡರ್ ಶಿಪ್ಸ್ ಡ್ರೈ ಫೀಡ್ ಹಾಕಿ ಇದು ಮೇಯಿಸ್ತಿದ್ದೀರಾ ನೀವು? ಯೂಶುವಲ್ ಆಗಿ ಮರಿಗಳು ಬೇಗ ಬೆಳವಣಿಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಕೋಳಿ ಫೀಡ್ ಎಲ್ಲ ಯೂಸ್ ಮಾಡ್ತಾರೆ. ಮರಿಗಳು ತುಂಬಾ ಶೈನಿಂಗ್ ಬರುತ್ತೆ, ಬಟ್ ಅದ್ರ ಮೀಟ್ ಟೇಸ್ಟ್ ಚೆನ್ನಾಗಿರೋದಿಲ್ಲ. ಮೀಟ್ ಕ್ವಾಲಿಟಿ ಇರಲ್ಲ ಅದು. ನಮಗೆ ಅದು ಶೈನಿಂಗ್ ಅವಶ್ಯಕತೆ ಇಲ್ಲ. ಅದು ಬೇಗ ಬೇಗ ನಾವು ಗ್ರೋತ್ ಮಾಡ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ನಾವು ಹಾಕೋದು ಜೋಳ ಕಾಳುಗಳು ಇದ್ರಲ್ಲೇ ಬೆಳವಣಿಗೆ ಆಗತ್ತೆ. ಈ ಬಕ್ರೀದ್ ಬ್ಯಾಚಿಗೆ ಅದು ಮಿಕ್ಕಿದ್ರು ಸಹ ನೆಕ್ಸ್ಟ್ ಬ್ಯಾಚಿಗೆ ಅದು ಕ್ಯಾರಿ ಆಗತ್ತೆ. ಕೋಳಿ ಫೀಡ್ ನಾವೇನಾದ್ರೂ ಯೂಸ್ ಮಾಡಿದ್ರೆ ವಿತಿನ್ 2.5 ಮಂತ್ ಅಲ್ಲಿ ಅದನ್ನ ನಾವು ಡಿಸ್ಪ್ಯಾಚ್ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಏನಾದ್ರೂ ಹಾರ್ಟ್ ಅಟ್ಯಾಕ್ ಆಗುವಂತದ್ದು ಚಾನ್ಸಸ್ ಇರುತ್ತೆ ಮರಿಗಳಿಗೆ. ಹೌದು. ಮತ್ತೆ ಇನ್ನೊಂದು ಮೇನ್ ಏನಂತಂದ್ರೆ ಸರ್ ನಮ್ದು ಎಲ್ಲ ಡ್ರೈ ಫಾಡರ್ ಶೀಪ್ಸ್ ಗಳು. ಇದು ಕಾನ್ಸೆಪ್ಟ್ ಬಗ್ಗೆ ಮೋಸ್ಟ್ ಆಫ್ ದ ಜನಗಳಿಗೆ ಗೊತ್ತಿರೋದಿಲ್ಲ. ಈಗ ಸೈಲೇಜ್ ಅಥವಾ ಗ್ರೀನ್ ಫಾಡರ್ ತಿಂದಿರೋ ಮರಿಗಳು 90 kg ಲೈವ್ ವೇಟ್ ಬರೋದು ಒಂದೇ. ನಮ್ಮಲ್ಲಿ ಡ್ರೈ ಫಾಡರ್ ತಿಂದಿರೋಂತ 75 kg ವೇಟ್ ಅಲ್ಲಿರುವಂತಹ ಮರಿಗಳಲ್ಲಿ ಬರುವಂತಹ ಮಟನ್ ಬೇರೆ, ಅದು ಈಕ್ವಲ್ ಇರತ್ತೆ. ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಅಂದ್ರೆ ಮಟನ್ ಜಾಸ್ತಿ ಬೀಳತ್ತೆ ಸರ್. ಹೌದಾ? ಈಗ ನೀವು ಡ್ರೈ ಫಾಡರ್ ತಿಂದಿರೋಂತ ಕುರಿಗಳು 75 kg ಲೈವ್ ವೇಟ್ ಕುಯ್ದ್ರೆ ಎಷ್ಟು ಮಟನ್ ಬೀಳತ್ತೋ, ನೀವು ಗ್ರೀನ್ ಫಾಡರ್ ತಿಂದಿರೋದು 90 kg ಕುಯ್ದ್ರೆ ಆತರ ಇರತ್ತೆ. ಹೌದಾ? ಅದು ಒಂದು ನಮ್ ಫಾರ್ಮ್ ಇದೆಲ್ಲ ಫೀಚರ್ಸ್ ಅಂತ ಮೆನ್ಷನ್ ಮಾಡಿದೀವಿ. ಓಕೆ, ಗ್ರೋತ್ ಗೆ ಏನು ಇಂಜೆಕ್ಷನ್ ಕೊಡೋದಿಲ್ಲ, ಕಂಪ್ಲೀಟ್ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಿದ್ದೀರಾ? ಓಕೆ, ಒಳ್ಳೇದು ಭವ್ಯ ಅವರೇ. ಬನ್ನಿ ಫಾರ್ ಬಕ್ರೀದ್ 2025 ಅವೈಲಬಲ್ ಇರೋದ್ ಮರಿಗಳು ತೋರ್ಸೋಣ ಅಂತ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲ ಒಳ್ಳೆ ಕ್ವಾಲಿಟಿ ಬಂಡೂರ್ ಮರಿ ಎಲ್ಲ ಇಟ್ಟಿದ್ದೀರಾ ನೀವು? ಅಮೀನ್ಗಳು ಇದೆ, ಬಂಡೂರು ಇದೆ, ಸಖತ್ ಕ್ವಾಲಿಟಿ. ನೋಡ್ರಿ ಮರಿ ಹೆಂಗಿದೆ ನೋಡ್ರಿ ಇದು. ಇವೆಲ್ಲ ಜಸ್ಟ್ ಎರಡಲ್ ಮರಿ ಅಲ್ವಾ ಇದು? ಎರಡ್ ಹಲ್ ಮರಿ ಸರ್.
ಇದು ಬಾಡಿ ವಿಡ್ತ್ ನೋಡಿ ಹೇಗಿದೆ ಅಂತ. ಸಾಕತ್ ಇದೆ ನೋಡ್ರಿ, ಇದು ಬ್ರೀಡರ್ ಕ್ವಾಲಿಟಿ ಮರಿಗಳು ಇವೆಲ್ಲ. ಯಾರಾದ್ರೂ ಫಾರ್ಮ್ ಅಲ್ಲಿ ಆಸ್ ಎ ಬ್ರೀಡರ್ ಇಗ್ಬೇಕು ಅಂದ್ರೆ ನಿಮ್ ಹತ್ರ ತಗೋಬಹುದು. ಹೌದು ಸರ್. ಓಕೆ, ಇಲ್ಲಿ ಏನ್ ರೇಟ್ ಇಂದ ಇದೆ ಇವು? ಸರ್ ಬಂಡೂರೆಲ್ಲ ನಿಮ್ಗೆ 45 ಇಂದ 55,000 ವರೆಗೂ ಅವೈಲೇಬಲ್ ಇದೆ, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಓಕೆ, ಬೇಸ್ಡ್ ಆನ್ ಕ್ವಾಲಿಟಿ ಹೇಳ್ತಿದ್ರ? ಬೇಸ್ಡ್ ಆನ್ ಪ್ಯೂರಿಟಿ. बेस्ड ऑन क्वालिटी. ओके, देख सकती हैं माशाल्लाह साइज जो है जंबो साइज में है ना, उसे बेस्ड ऑन क्वालिटी जो इन्हों है प्राइस बोल रही. सो 45 to 55 कई का तो इन्हों पूरे ब्रीडर क्वालिटी मेल्स उसमें नेगोशियबल हो जाता है. ಇದು ನಾಟಿ ಬನ್ನೂರ್ ಕ್ರಾಸ್ ಇದು. ಹೌದು ಸರ್, ಇದು ಬಂಡೂರಲ್ಲೇ, ಬಟ್ ಅದು ಕಂಪೇರ್ ಟು ಅದಕ್ಕೆ ಕ್ವಾಲಿಟಿ ಕಮ್ಮಿ, ಕ್ವಾಲಿಟಿ ಕಡಿಮೆ, ಸ್ವಲ್ಪ ಹೈಟ್ ಅಲ್ಲಿ ಬಂದ್ಬಿಟ್ಟಿದೆ. ಹೈಟ್ ಬಂದಿದೆ. ಬಟ್ ಇದು ನಮ್ ಬಂಡೂರ ಸಂವರ್ಧನಾ ಕೇಂದ್ರದಿಂದ ಸಿಕ್ಕಿರೋ ಮರಿನೇ, ಗವರ್ಮೆಂಟ್ ಇಂದ ಬಂದಿರೋ ಮರಿನೇ. ಗವರ್ಮೆಂಟ್ ಇಂದ ಬಂದಿರೋ ಮರಿ, ಬಟ್ ಅದು ಹೈಟ್ ಇದೆ. ಬಂಡೂರೆಲ್ಲ ಫೀಚರ್ ಇದೆ, ಹೈಟ್ ಮಾತ್ರ ಕಾಲ್ ಮಾತ್ರ ಹೈಟ್ ಬಂದಿದೆ. ಇಲ್ಲಿ ಒಂದ್ ನೋಡಿ, ಇದು ಹೆಂಗೆ ಸೇಲ್ ಅವೈಲೇಬಲ್ ಇಲ್ಲ? ಇದು ಸೇಲ್ ಅವೈಲೇಬಲ್ ಇಲ್ಲ. ಇದು ನಾರಿ ಸುವರ್ಣ ನಮ್ ಬ್ರೀಡರ್. ಇದು ನಿಮ್ ಬ್ರೀಡರ್, ಹೋಮ್ ಬ್ರೀಡರ್ ಫಾರ್ಮ್ದು ಅಲ್ವಾ? ನಾವು ಹೇಳಗ ಮರಿ ಅಲ್ವಾ ಅದು? ಹೌದು. ಏನ್ ಬಾಡಿ ವೇಟ್ ಬಂದ್ಬಿಡುತ್ತೆ ಅದು? ಸರ್ ಇದು 70+. 70+ ಸ್ಕೇಲ್ ಮಾಡಿದ್ದೀರಾ? ಮಾಡಿದೀವಿ ಸರ್. 1.5 ಇವೆಲ್ಲ ನೀವು ವೇಟ್ ಹೇಳ್ತಿರೋದು ಯಾವಾಗ ಸ್ಕೇಲ್ ಮಾಡಿದ್ದೀರಾ ಇದು? ಇದೆಲ್ಲ ನಾವು 1.5 ಮಂತ್ ಬ್ಯಾಕ್ ಸ್ಕೇಲ್ ಮಾಡಿದ್ದು. ಓಕೆ, ಬಿಫೋರ್ 1.5 ಮಂತ್ ಮಾಡಿರೋದ್ ಸ್ಕೇಲ್ ನೀವು ಹೇಳ್ತಿದ್ರ, ಇವಾಗ ಜಾಸ್ತಿನೇ ಆಗಿರ್ಬೋದು. ಆಗಿರುತ್ತೆ ಸರ್. ಗ್ರೋತ್ ರೇಟ್ ಅಂತ ಅಂದ್ರೆ ಮಿನಿಮಮ್ ಅಂದ್ರೆ 6 kg ಗ್ರೋತ್ ರೇಟ್ ಆಗತ್ತೆ ನಮ್ಮ ಫಾರ್ಮ್ ಅಲ್ಲಿ. ನೋಡ್ರಿ ಕ್ವಾಲಿಟಿ ವೈಸ್ ಅದ್ ಮರಿಗೆ ಸ್ವಲ್ಪ ತೋರಿಸಿ ಈ ಕಡೆ ನೋಡ್ರಿ ಹೆಂಗಿದೆ ನೋಡ್ರಿ ಕ್ವಾಲಿಟಿ. ಕರಿ ಕಣ್ಣು, ಕೊಮ್ ಕ್ವಾಲಿಟಿ ನೋಡಿ ಸಖತ್ ಇದೆ ಮರಿ. ಲಾಸ್ಟ್ ಟೈಮ್ ಮಾಡಿದ್ದು 75 kg ಲೈವ್ ವೇಟ್ ಇತ್ತು ಅಂತ ಹೇಳ್ತಿದ್ರ. ಓಕೆ, ಕಡಿಮೆನೂ ಆಗಿರ್ಬೋದು, ಜಾಸ್ತಿನೂ ಆಗಿರ್ಬೋದು, ಯಾಕಂದ್ರೆ ಮಧ್ಯದಲ್ಲಿ ಬಿಸಿಲ್ ಕಾಲನೂ ಇತ್ತು. ಇನ್ನು ಹೀಟು ಸಮ್ಮರ್ ಅಲ್ಲಿ ಮರಿಗಳು ಸ್ವಲ್ಪ ವೇಟ್ ಡೌನ್ ಆಗುತ್ತೆ ಆಸ್ ಪರ್ ಮೈ ನಾಲೆಜ್. ಬನ್ನಿ ಈ ಕಡೆ ಇರೋದ್ ಮರಿಗಳು ತೋರ್ಸೋಣ ಅಂತ. ಇಲ್ಲಿ ಒಂದ್ ಮರಿ ನೋಡಿ ಸಖತ್ತಾಗಿದೆ ಕ್ವಾಲಿಟಿ. ಇಲ್ಲಿ ನೋಡ್ರಿ, ಇದು ನೋಡಿ ಕರಿ ಚೆಂಡು. ಇವೆಲ್ಲ ಹೆಂಗೆ ಬಕ್ರೀದ್ ಅಂತ ತಗೊಂಡ್ ಬಂದಿರೋದ್ ಮರಿಗಳ, ಇಲ್ಲ ಸಾಕಿರೋದ್ ನಿಮ್ ಫಾರ್ಮ್ ಅಲ್ಲಿ ಮರಿಗಳ? ಸರ್ ನಾವು ಚಿಕ್ಕ ಮರಿಯಿಂದ ಸಾಕಿರೋದು. ಸಣ್ಣ ಮರಿಯಿಂದ ಇಷ್ಟು ದೊಡ್ಡ ಸಾಕಿದ್ರ? ಇವೆಲ್ಲ ಎಷ್ಟಲ್ಲಿದೆ? ಇದೆಲ್ಲ 2 teeth ಸರ್. 2 teeth. ಒಂದ್ ಟೈಮ್ ಈ ಮರಿದು ಅಲ್ಲಿ ಚೆಕ್ ಮಾಡ್ಕೊಂತೀರಾ? देखो भी ये किस फ्रेश 4 दांत कर रहा है, बाकी के पूरे सारे 2 दांत के ಎಲ್ಲ ಎರಡಲ್ಲೂ ಇದು ಫ್ರೆಶ್ 4 ಅಲ್ಲಿ ಮಾಡ್ತಿದೆ. ಹಾ ಸರ್, 2 ರಿಂದ 4 ಹಲ್ಲಿ ಇರುತ್ತೆ. ಓಕೆ, ಇದು ನೋಡ್ರಿ ಕ್ವಾಲಿಟಿ ನೋಡ್ರಿ, ಕೊಂಬು ಅದು ಇಂಡೋನೇಷಿಯನ್ ಪ್ಯಾಟರ್ನ್ ಜಬರ್ದಸ್ತ್. ಇದ್ರಲ್ಲಿ ನಿಮ್ ಹತ್ರ ಹೆವಿ ವೇಟ್ ಏನ್ ರೇಟ್ ಇಂದ ಮರಿ ಇದೆ ಮೀನ್ಗಳು? ಸರ್ ಈ ಲಾಟ್ ಅಲ್ಲಿ 42,000 ಸ್ಲೈಟ್ಲಿ ನೆಗೋಷಿಯಬಲ್. 42,000 ಸ್ಲೈಟ್ಲಿ ನೆಗೋಷಿಯಬಲ್. ಬಾಡಿ ವೇಟ್ ಏನಿರುತ್ತೆ? ಬಾಡಿ ವೇಟ್ 70+. 70+ ನೆಗೋಷಿಯಬಲ್ ಆಗ್ಬಿಡುತ್ತೆ. ಅದ್ ಬಿಟ್ರೆ ನಿಮ್ ಹತ್ರ ಎಳಗ ಅಲ್ಲಿ ಜಬಾರಿ ಅಲ್ಲಿ ಸಣ್ಣ ಮರಿಗಳು ಅವೈಲೇಬಲ್ ಇದೆ ಫಾರ್ ಫಾರ್ಮಿಂಗ್ ಪರ್ಪಸ್. ಹಾ ಸರ್, ನೆಕ್ಸ್ಟ್ ಬಕ್ರೀದ್ ಬ್ಯಾಚ್ ಗೆ ತಗೊಳ್ಳೋಂತವ್ರಿಗೆ ನಮ್ಮಲ್ಲಿ 2 ವ್ಯಾಕ್ಸಿನೇಷನ್ಸ್ ಕಂಪ್ಲೀಟ್ ಆಗಿರತ್ತೆ, ಡಿವಾರ್ಮಿಂಗ್ ಆಗಿರತ್ತೆ. ಸೊ ನಿಮ್ಗೆ ಮೊಟಾಲಿಟಿ ರೇಟಿನೂ ಕಡಿಮೆ ಇರತ್ತೆ. ಮೊಟಾಲಿಟಿ ರೇಟಿಂಗ್ ಕಡಿಮೆ ಇರುತ್ತೆ, ಯಾಕಂದ್ರೆ ಆಲ್ರೆಡಿ ಅದು ನಮ್ ಫಾರ್ಮ್ ಗೆ ಸೆಟ್ ಆಗಿರತ್ತೆ. ಇಲ್ಲಿ ತಗೊಂಡ್ ಬಂದ್ ನೀವು ವ್ಯಾಕ್ಸಿನೇಷನ್ ಕಂಪ್ಲೀಟ್ ಆದ್ಮೇಲೆ ಕೊಡ್ತಿದ್ರ ಮರಿಗಳು? ಹೌದು ಸರ್, ವ್ಯಾಕ್ಸಿನೇಷನ್ ಆಗಿ ಅದು ಹೆಲ್ತ್ ಇರತ್ತೆ, ಅದು ಫೀಡ್ ಮೇವು ಎಲ್ಲ ತಿಂತಿರತ್ತೆ ಮರಿಗಳು. ಕರೆಕ್ಟ್. ಸೊ ಆ ತರ ಮರಿಗಳನ್ನ ಕೊಡೋದ್ರಿಂದ ಅವರಿಗೆ ಮೊಟಾಲಿಟಿ ರೇಟ್ ಕಮ್ಮಿ ಆಗತ್ತೆ, ಹಾಗೆ ಒಳ್ಳೆ ಸೆಲೆಕ್ಷನ್ ಮರಿಗಳು ಸಿಕ್ಕತ್ತೆ. ಎಲ್ಲ ಒಳ್ಳೆ ಸೆಲೆಕ್ಷನ್, ಕಲರ್ ಪ್ಯಾಟರ್ನ್ ಎಲ್ಲಾ ತರ ಮರಿಗಳು ಅವೈಲೇಬಲ್ ಇದೆ. ಇಲ್ಲಿ ನಿಮ್ ಹತ್ರ ಡಾರ್ಪರ್ ಅವೈಲೇಬಲ್ ಇದೆ. ಡಾರ್ಪರ್ ಎಲ್ಲ ಏನ್ ಪ್ರೈಸಸ್ ಹೇಳ್ತಿದ್ದೀರಾ? ಸರ್ ಡಾರ್ಪರ್ ಜನರೇಷನ್ ವೈಸ್ ಪ್ರೈಸ್ ಡಿಪೆಂಡ್ ಆಗಿರತ್ತೆ. ಇದು ಯಾವ್ದು F2 ನ F3 ನ? F2, F3, F4 ಎಲ್ಲ ಅವೈಲೇಬಲ್ ಇದೆ. ಎಲ್ಲ ಅವೈಲೇಬಲ್ ಇದೆ. ಹೌದು. ಬೇಸ್ಡ್ ಆನ್ ಜನರೇಷನ್ ಪ್ರೈಸಸ್ ಇರುತ್ತೆ ನಿಮ್ ಹತ್ರ. ಇದು ಆಸ್ ಎ ಬ್ರೀಡರ್ಸ್ ಇಟ್ಟಿದ್ದೀರಾ ಹೆಂಗೆ? ಸರ್ ಇದ್ರಲ್ಲಿ 2 ನಾವು ಬ್ರೀಡರ್ ಇಟ್ಕೊಂಡಿದೀವಿ, ಯಾಕಂತಂದ್ರೆ ಇನ್ ಬ್ರೀಡ್ ಆಗ್ಬಾರ್ದು ಅಂತ 2 ಬ್ರೀಡರ್ ಮತ್ತೆ ಕಿಟ್ಸ್ ಗಳಿದೆ ನಿಮ್ಗೆ. F3 ಮತ್ತೆ F4 ಕಿಟ್ ಗಳಿದೆ. ಪ್ಯೂರ್ ಡಾರ್ಪರ್ ಅಲ್ಲೇ ಇದೆಯಾ, ಬನ್ನೂರ್ ಡಾರ್ಪರ್ ಕ್ರಾಸ್ ಇದೆಯಾ? ಸರ್ ಪ್ಯೂರ್ ಡಾರ್ಪರ್ ಇಲ್ಲ. ಇಲ್ಲ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಡಾರ್ಪರ್ ಇಂದಾನೇ ಇದೆಯಾ, ಇಲ್ಲ ಡಾರ್ಪರ್ ಮೇಲ್ ಬನ್ನೂರ್ ಫೀಮೇಲ್ ಇಂದ ಆತರ ಕ್ರಾಸ್ ಮರಿಗಳು ನಿಮ್ಮ ಹತ್ರ? ಆತರ ಕ್ರಾಸ್ ಮರಿಗಳಿದೆ ಸರ್. ನಾವು ಡಾರ್ಪರ್ ವರ್ಸಸ್ ಬಂಡೂರು, ಡಾರ್ಪರ್ ವರ್ಸಸ್ ನಾರಿ ಸುವರ್ಣ, ಡಾರ್ಪರ್ ವರ್ಸಸ್ ಎಳಗ, ಈ ತರ ಎಲ್ಲ ಮರಿಗಳು ತೆಗ್ದಿದೀವಿ. ಆ ತರ ಎಲ್ಲ ಮರಿಗಳು ಅವೈಲೇಬಲ್ ಇದೆ ನಿಮ್ಗೆ. ಎಲ್ಲಾ ಬ್ರೀಡ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದಿರಾ? ಎಲ್ಲ ಎಕ್ಸ್ಪೆರಿಮೆಂಟ್ ಓಕೆ, ಆ ತರ ಕ್ವಾಲಿಟಿ ಮರಿಗಳು ಎಲ್ಲ ಅವೈಲೇಬಲ್ ಇದೆ ನಿಮ್ಮ ಹತ್ರ. ಹೌದು. ನೋಡ್ರಿ ಒಳ್ಳೆ ಕ್ವಾಲಿಟಿ. ಎಲ್ಲೋ ಜವಾರಿ ಮರಿಗಳು ಅವೈಲೇಬಲ್ ಇದೆ. ಇನ್ನು ಕಡಿಮೆ ವೇಟ್, ಲೋ ವೇಟ್, ಲೋ ಸೈಜ್, ಚಿಕ್ಕ ಸೈಜಸ್ ಬೇಕಂದ್ರೆ ನೀವು ಇವ್ರ ಹತ್ರ ಎಳಗ ಸಿಗುತ್ತೆ.
ಇದು ಸ್ವಲ್ಪ ಚಿಕ್ಕ ಸೈಜ್ ಅಲ್ವಾ ಈ ಕಡೆ ಹಾ ಇರೋದು? ಸರ್ ಅದು ಸ್ವಲ್ಪ ಚಿಕ್ಕ ಸೈಜ್ ಇದೆ. Okay. ಇವೆಲ್ಲ ಮರಿಗಳು ನಿಮ್ ಹತ್ರ ಏನ್ ಪ್ರೈಸಿಂಗ್ ಇಂದ ಇರುತ್ತೆ? ಸರ್ ನಮ್ಮಲ್ಲಿ ವ್ಯಾಕ್ಸಿನೇಟೆಡ್ ಮರಿಗಳು ಹೋಗ್ತಾ ಇರೋದು 650 ಪರ್ ಲೈವ್ ವೇಟ್. 650 rupees per kg ಇಂದ ಹಾ. ಲೈವ್ ವೇಟ್ ಕೊಡ್ತಿದ್ರ. ಅದ್ರಲ್ಲಿ ಏನಾದ್ರು ನೆಗೋಶಿಯೇಟ್ ಮಾಡ್ತೀರಾ? ಇಲ್ಲ ಸರ್ Large ಅದ್ರಲ್ಲಿ quantity ನೆಗೋಷಿಯಬಲ್ ಇಲ್ಲ. ತಗೊಂಡ್ರೆ? ಇಲ್ಲ ಇಲ್ಲ. ಯಾಕಂತ ಅಂದ್ರೆ ನಾವು ಸಂತೆನಲ್ಲಿ ನೀವು ಹೆಂಗೆ ಮರಿ ತಗೊಂಡ್ರಿ 680 to 700 rupees ಲೈವ್ ವೇಟ್ ಬೀಳತ್ತೆ ನೀವು ಸಾಕಂತ ಮರಿಗಳಿಗೆ. ನಾವೇನಂತ ಅಂದ್ರೆ ಎಲ್ಲ ವ್ಯಾಕ್ಸಿನೇಷನ್ಸ್ ಕಂಪ್ಲೀಟ್ ಮಾಡಿ ಪ್ರತಿಯೊಂದೊಂದು ಮಾಡ್ಕೊಡೋದ್ರಿಂದ ನಮ್ಗೆ 650 ಅದು ಅಫೋರ್ಡಬಲ್ ಸರ್ ಎಲ್ಲಾರ್ಗು. Okay. ಅದ್ರಲ್ಲೇನು ಕಮ್ಮಿ ಇಲ್ಲ. ಇಲ್ಲಿ ತಗೊಂಡ್ ಬಂದು ನೀವು ವ್ಯಾಕ್ಸಿನೇಟ್ ಎಲ್ಲ ಮಾಡಿ ಸೆಟ್ ಮಾಡಿ ಹೌದು ಅವೈಲಬಲ್ ಮಾಡ್ತಿದ್ದೀರಾ? ಓಕೆ. ಇನ್ನು ವೆರಿ ಬಜೆಟ್ ಫ್ರೆಂಡ್ಲಿ ಹತ್ರ ಅಲ್ಲಿ ನಿಮ್ ಹತ್ರ ಮರಿಗಳು ಅವೈಲಬಲ್ ಇದೆ ಫಾರ್ ಬಕ್ರಿ 2025. ಆ ಮರಿಗಳು ತೋರ್ಸೋಣ ಅಂತ. ಸರ್ ನೋಡಿ ಈ ಸ್ಲಾಟ್ ಅಲ್ಲಿ ಬಜೆಟ್ ಫ್ರೆಂಡ್ಲಿ ಮರಿಗಳು ಬೇಸ್ಡ್ ಆನ್ ಕಸ್ಟಮರ್ ಡಿಮ್ಯಾಂಡ್ ಇದನ್ನ ತಂದಿದೀವಿ. ಇದೆಲ್ಲ ಅಮೀನ್ಗಡ ಪ್ಯೂರ್ ಎಳಗ ಮರಿಗಳಿದೆ. ಓಕೆ. ನಿಮ್ಗೆ 30 kg ಪ್ಲಸ್ ಇದೆ. ಇದೆಲ್ಲ ನಿಮ್ಗೆ ಯಾವ್ದಾದ್ರು ತಗೊಳ್ಳಿ 15,000 ಗೆ ಅವೈಲಬಲ್ ಇದೆ. ಇದು ಯಾವ್ದಾದ್ರು ತಗೋಬಹುದು ಹಾ, 15,000 ಗೆ 30 kg ಅಂಡ್ ಅಬೌವ್ ಮರಿಗಳು ಹೌದು ಇವೆಲ್ಲ. ಹಾ ಇವೆಲ್ಲ ವ್ಯಾಕ್ಸಿನೇಟೆಡ್ ಕಂಪ್ಲೀಟ್ ಎಲ್ಲ ಆಗಿದೆ ಅಲ್ವಾ? ವ್ಯಾಕ್ಸಿನೇಷನ್ಸ್ ಕಂಪ್ಲೀಟ್ ಆಗಿದೆ. ಓಕೆ. ಅದ್ ಬಿಟ್ರೆ ಇಲ್ಲೂ ನಿಮ್ ಹತ್ರ ಮರಿಗಳು ಇದೆ. ಇವೆಲ್ಲ ಇದೆ. ಸ್ವಲ್ಪ ದೊಡ್ಡದ್ ಕಾಣಿಸ್ತಿದೆ ಅಲ್ವಾ? ಹೌದು ಸರ್ ಇದೆಲ್ಲ 40 ಪ್ಲಸ್ ಲೈವ್ ವೇಟ್ ಬರುತ್ತೆ. 40 ಪ್ಲಸ್ ಲೈವ್ ವೇಟ್ ಹಾ. ಬರುತ್ತೆ. ಇದ್ರಲ್ಲಿ ಯಾವ್ದಾದ್ರು ಪಿಕ್ ಮಾಡಿ ನೀವು 20,000 ಇರುತ್ತೆ. ಯಾವ್ದಾದ್ರು ಪಿಕ್ ಮಾಡ್ಕೋಬಹುದು ಫಾರ್ 20,000 rupees ಆಸ್ಕಿಂಗ್ ಪ್ರೈಸ್. ಹೌದು ಸರ್ ಹೆಚ್ಚು ಕಡಿಮೆ ಆಗ್ಬಿಡುತ್ತಲ್ವಾ ಇದ್ರಲ್ಲೂ? ಆಗತ್ತೆ. ನಮ್ ಫಾರ್ಮಿಗೆ ಬಂದಿದ್ದಾರೆ ಅಂತ ಅಂದ್ರೆ ಅವ್ರನ್ನ ಹಾಗೆ ಅಂತೂ ಕಳ್ಸೋದಿಲ್ಲ. ಖಾಲಿ ಕೈ ಯಾರಿಗೂ ಹಾ. ಕಳ್ಸಲ್ಲ, ಮರಿ ಹೌದು ಕೊಟ್ಬಿಟ್ಟು ಕಳ್ಸ್ತೀರಾ? ಹೌದು ಹೌದು ओके नोड्रे 15,000 रुपीज 15,000 से स्टार्ट भी बजट फ्रेंडली वगैरह पूरे है। वो छोड़े तो तुम ना 20,000 के भी अवेलेबल है। ये जो है 40 kg 40 kg एंड अबव के इसमें भी नेगोशिएबल हो जाता है बोल रहे। ನೀವು ಮೊಬೈಲ್ ನಂಬರ್ ಹೇಳಿ ಭವ್ಯ ಅವರೇ. ಸರ್ 8971625790. ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಎಲ್ಲಾ ತರ ಕ್ವಾಲಿಟಿ ಫಾರ್ ಬಕ್ರಿ 2025 ಅವೈಲಬಲ್ ಇದೆ. ಅದ್ ಬಿಟ್ರೆ ಫಾರ್ಮಿಂಗ್ ಗೆ ಸಾಕಕ್ಕೆ ಬೇಕಂದ್ರೆ ನಿಮ್ ಹತ್ರ ಎಲ್ಲಾ ತರ ಕ್ವಾಲಿಟಿ ಲೈಕ್ ಅಮೀನ್ಗಡು, ಡಾರ್ಪರ್, ಬನ್ನೂರು, ಬಂಡೂರ್ ಕ್ರಾಸ್ ಎಲ್ಲಾ ತರ ಮರಿಗಳು ಸಿಗ್ತಿದೆ. ನಾರಿ ಸುವರ್ಣ ಸಿಗ್ತಿದೆ ನಿಮ್ ಹತ್ರ. ನಮ್ಮ ಫಾರ್ಮ್ ಅಲ್ಲಿ ನಿಮ್ಗೆ ಎಲ್ಲಾ ಬ್ರೀಡ್ ಗಳು ಅವೈಲಬಲ್ ಇದೆ. ನಿಮ್ಗೆ ಎಲ್ಲಾ ವ್ಯಾಕ್ಸಿನೇಟೆಡ್ ಮರಿಗಳು ಸಿಕ್ಕತ್ತೆ. ಬಕ್ರೀದ್ ಬ್ಯಾಚು ಲೋ ಬಜೆಟ್ ಇಂದ ಹಿಡಿದು ನಿಮ್ಗೆ ನಿಮ್ಮ ಬಜೆಟ್ ಗೆ ತಕ್ಕಂಗೆ ಎಲ್ಲಾ ಅನಿಮಲ್ಸ್ ಗಳು ಅವೈಲಬಲ್ ಇದೆ. ಎಲ್ಲಾ ತರ ಮರಿಗಳು ಅವೈಲಬಲ್ ಇದೆ. ओके वीडियो एंड ಮಾಡ್ಕೊಳ್ಳೋಣ ಅಂತ. देखो भी एक से बढ़कर एक क्वालिटी का जानवर है। लो बजट से लेकर हाई बजट तक बेस्ड ऑन पब्लिक डिमांड रीस्टॉक कर को इंसो एसएलएन शिप एंड गोट फार्म वाले देख सकते हैं क्वालिटी वाइज पूरे जबरदस्त बकरे और जो रैयत आम पालती नाटी तरीके से पाल को इंसो बकरे ये सारे कौन से भी ये मुर्गान की फीड इंजेक्शंस ऐसे क्या भी देखो नहीं देखो इनको वैक्सीनेट क्या भी बीमारियां नहीं आना को वैक्सीनेशन कंप्लीट कर को अच्छे से अच्छी क्वालिटी के जानवर तैयार कर को ही नो ज्यादा डिटेल्स के वास्ते इनका नंबर देखो इनको डायरेक्ट कांटेक्ट कर लियो। बेहतर ये रहेगा कि डायरेक्ट विजिट कर लियो भी विजिट कर को चेक कर को परचेस करो जानवर। अगर कोई भाई चैनल पे नए हैं तो चैनल को सब्सक्राइब करो भी, वीडियोस को लाइक करो, शेयर करो, कमेंट करो। मिलते हैं अगले वीडियो में, तब तक के लिए अल्लाह हाफिज।